ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು 5ನೇ ಪಾರ್ಟಲ್ಲಿ ಇದ್ದೀವಿ. ಈ 5ನೇ ಪಾರ್ಟಲ್ಲಿ ನಾನು ನಿಮಗೆ ವೇಳಿ ಚಾರ್ಟ್ ಮುಗೀತು, ಪಂಚಾಂಗ ಫಲ ಆಗಿದೆ ಮತ್ತು ವೇಳಿ ಚಾರ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು ನಿಮಗೆ KP ಪ್ಲೇಸ್ಡರ್ ಭಾವದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಇಲ್ಲಿ ಬಂದಾಗ ನಿಮಗೆ ರೂಲಿಂಗ್ ಪ್ಲಾನೆಟು ಮತ್ತು ಬರ್ತ್ ಟೈಮ್ ಕರೆಕ್ಷನ್ ಮಾಡುವಂಥದ್ದು ಟೂಲ್ ಇಲ್ಲಿ ಬರುತ್ತೆ. ಮತ್ತು ಭಾವ ಸಲಿತ್ತು ಕೂಡ ಇದರೊಳಗೆ ಇದೆ, ಇಲ್ಲೂ ಕೂಡ ನೀವು ನೋಡ್ಬೋದು. ಅಂದರೆ ಪ್ಲೇಸಿಡ್ ಚಾರ್ಟ್ ಇದರೊಳಗೆ ಬರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಕೆಳಗಡೆ ಗ್ರಹಗಳ ಸ್ಥಾನ ಪೊಸಿಷನ್ಸ್ಗಳು ಒಳಗೆ ಬರುತ್ತೆ. ಲಗ್ನ ಬಂದು ಇವಾಗ ಎಷ್ಟು ಡಿಗ್ರಿಯಲ್ಲಿ ಕೂತ್ಕೊಂಡಿದೆ, ಮತ್ತು ನಕ್ಷತ್ರ ಯಾವುದು, ರಾಶಿ ಯಾವುದು, ಅಕ್ಷರಾಧಿಪತಿ ಯಾವುದು, ಸಬ್ಲಾಡ್ ಯಾವುದು, ಸಬ್ಲಾಡ್ ಯಾವುದು, ತ್ರಿಬಲ್ ಲಾಡ್ ಯಾವುದು, ಇದೆಲ್ಲದೂ ಕೂಡ ಡೀಟೇಲ್ ಆಗಿ ನಿಮ್ಗೆ ಬರುತ್ತೆ. ಹಾಗೆ ಥರ ಭಾವನೂ ಕೂಡ ಯಾವ ಒಂದು ಡಿಗ್ರಿಯಲ್ಲಿ ಕೂತ್ಕೊಂಡಿದೆ, ಮತ್ತು ಯಾವ ಒಂದು ರಾಶಿ, ಯಾವ ಒಂದು ನಕ್ಷತ್ರ ಅಧಿಪತಿ ಯಾರು, ಸಬ್ಲಾಡ್ ಯಾವುದು, ಸಬ್ಲಾಡ್ ಯಾವುದು, ತ್ರಿಬಲ್ ಲಾಡ್ ಯಾವುದು, ಇಷ್ಟು ಕೂಡ ನಿಮಗಿಲ್ಲೇ ತಿಳಿಸ್ಕೊಡುತ್ತೆ. ಈ ಪಿಂಕ್ ಕಲರ್ ಲೈನ್ ಏನಪ್ಪ ಅಂತಂದರೆ ಶೂನ್ಯ ರಾಶಿಗಳು. ಓಕೆನಾ, ಇವರ ಲಗ್ನಕ್ಕೆ ಶೂನ್ಯ ರಾಶಿಗಳು ಯಾವುದು ಅನ್ನೋದು ಇಲ್ಲಿ ಬರುತ್ತೆ. ಅಂದರೆ ಯಾವ ಒಂದು ಭಾವ ಶೂನ್ಯ ರಾಶಿ ಆಗಿದೆ ಅಂತ ತೋರಿಸುತ್ತೆ. ಮತ್ತು ಅಲ್ಲಿರುವಂಥ ಗ್ರಹಗಳು ಕೂಡ, ಅಲ್ಲಿ ಬುಧ ಗ್ರಹ ಇದೆ, ಚಂದ್ರ ಮತ್ತು ಕೇತು ಇದೆ ಶೂನ್ಯ ರಾಶಿಗಳಲ್ಲಿ, ಅದು ಕೂಡ ಶೂನ್ಯ ರಾಶಿ ಶೂನ್ಯ ಫಲಗಳನ್ನು ಕೊಡುತ್ತೆ ಅನ್ನೋ ಒಂದು ಆದ ಪರಾಶರದ ರೀತಿಯಲ್ಲಿ ಅದನ್ನು ಇದರೊಳಗೆ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಓಕೆನಾ, ನೆಕ್ಸ್ಟ್ ಬರೋವಂಥದ್ದು KP ಕಸ್ಪಲ್ ಸಿಗ್ನಿಫಿಕೇಟರ್. ಕಂಪ್ಲೀಟ್ಲಿ KPಗೆ ಸಂಬಂಧಪಟ್ಟಿದ್ದು. ನಮ್ಮ ಅಡ್ವಾನ್ಸ್ KP ಅಸ್ಟ್ರಾಲಜಿ ಯಾರೆಲ್ಲ ಕಲ್ತಿದ್ದೀರಾ ಅದು ನಿಮಗಿಲ್ಲಿ ಗೊತ್ತಿರುತ್ತೆ. ಯಾವ ರೀತಿ ನೋಡಬೇಕು, ಹೇಗೆ ಬಳಸಬೇಕು ಅನ್ನೋದೆಲ್ಲದು ಕೂಡ ತುಂಬ ವರ್ಷದಿಂದನೂ ಕೂಡ ನಾನು ಇದನ್ನು ಹೇಳ್ಕೊಂಡು ಬಂದಿದ್ದೀನಿ. ತರಗತಿಗಳನ್ನು ಮಾಡಿದ್ದೀನಿ. ಇವಾಗ ಹೆಚ್ಚು ಕಡಿಮೆ 20 ತರಗತಿಗಳನ್ನು ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಮಾಡೋಂಥ ತರಗತಿ ಒಂದು 21ನೇ ತರಗತಿ ಆಗಿರುತ್ತೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಿದ್ದು ವೀಡಿಯೋಸು, ಕ್ಲಾಸಸ್ ಫೀಸ್ ಎಲ್ಲದೂ ಕೂಡ ಸಿಗುತ್ತೆ. 20 ಡೇಸ್ ಕ್ಲಾಸಸ್ಸನ್ನು ಮಾಡಿದ್ದೀನಿ, ಅದು ಕೂಡ ನಿಮಗೆ ಸಿಗುತ್ತೆ, ತಗೋಬೋದು. ಇವಾಗ ಎಲ್ಲಿ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತು ಪ್ಲಾನೆಟ್ ಸಿಗ್ನಿಫಿಕೇಟರು ಮತ್ತು ಭಾವ ಸಿಗ್ನಿಫಿಕೇಟರು, ಇದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಇದೆಲ್ಲ ಯಾವ ರೀತಿ ನೋಡಬೇಕು ಏನು ಅನ್ನೋದೆಲ್ಲದು ಕೂಡ ತರಗತಿ ಬಂದಾಗ ಮಾತ್ರ ನಿಮಗೆ ತಿಳಿಯುತ್ತೆ. ಇದ್ರ ಮೇಲೆ ಸಪ್ರೇಟಾಗಿ ವಿಡಿಯೋ ನಾನು ಮುಂದಕ್ಕೆ ಮಾಡ್ತೀನಿ. ಜಸ್ಟ್ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದಾಗ ನಿಮಗೆ ವಿಂಶೋತ್ತರಿ ದಶ ಬರುತ್ತೆ. ವಿಂಶೋತ್ತರಿ ದಶನೂ ಕೂಡ ನೀವು ನೋಡ್ಬೋದು. ಈ ರೀತಿ ಒಂದು ಲುಕ್ಕಲ್ಲಿ ಇದನ್ನು ಮಾಡಿದ್ದೀವಿ. ಡೀಟೇಲಾಗಿ ನಿಮಗೆ ತಿಳಿಸ್ಕೊಡುತ್ತೆ. ಪ್ರೆಸೆಂಟ್ ಇವಾಗ ಯಾವುದು ಹೋಗ್ತಿದೆ ಕರೆಂಟು, ಅದಕ್ಕೆ ನಿಮಗೆ ಈ ಥರ ಒಂದು ಲೇಬಲ್ ಅನ್ನೋದು ಬರುತ್ತೆ, ಕಲರ್ ಲೇಬಲ್ಲು. ಇದನ್ನು ಕೂಡ ನೀವು ನೋಡಿಕೊಂಡೆ ಪಟ್ ಅಂತ ಕಣ್ಣು ಅಲ್ಲಿ ಹೋಗ್ಬಿಡುತ್ತೆ. ಓಕೆ, ಇವಾಗ ಇವರಿಗೆ ಈ ದಶ, ಈ ಭುಕ್ತಿ, ಈ ಅಂತರ್ಭುಕ್ತಿ, ಸೂಕ್ಷ್ಮ ಪ್ರಾಣ ಅನ್ನೋದು ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ KP ಟ್ರಾನ್ಸಿಟ್ ಅನಲೈಸ್. ಓಕೆನಾ, ಈ KP ಟ್ರಾನ್ಸಿಟ್ ಅನಲೈಸಲ್ಲಿ ಕೂಡ ನಿಮಗೆ ಕರೆಂಟ್ ದಶ ಭುಕ್ತಿ ಸಿಗ್ನಿಫಿಕೇಟರ್ ಕೂಡ ಇದೆ. ಇಲ್ಲೂ ಕೂಡ ನೀವು ನೋಡ್ಬೋದು. ಎಫೆಕ್ಟ್ ಲಿಂಕ್ಸ್ಲಿ ಕಾಂಬಿನೇಷನ್ಸ್ಗಳು ಬರೋವಂಥದ್ದು, ಪ್ರೆಸೆಂಟ್ ಹೋಗ್ತಿರೋಂಥ ದಶ ಭುಕ್ತಿ, ಅಂತರ, ಸೂಕ್ಷ್ಮ ಪ್ರಾಣ ಇಲ್ಲಿಯವರು ಕೂಡ ನಿಮಗೆ ಕೊಟ್ಟಿದ್ದೀವಿ. ಮತ್ತು ದಶ ಟೈಮ್ ಲೈನು ಕೂಡ ಇದರೊಳಗೆ ಮೆನ್ಷನ್ ಆಗಿದೆ. ಕರೆಂಟ್ ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ ಇದೆಲ್ಲ ನೀವು ತುಂಬ ಆ್ಯಪ್ಗಳಲ್ಲಿ ನಾನು ವೀಡಿಯೋಗಳನ್ನು ಮಾಡಿದ್ದೀನಿ. ಆ ಚಾನಲು ಕೂಡ ನೋಡ್ಬೋದು, ಅದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಇದರೊಳಗೂ ಕೂಡ ನಾವು ದಶ ಭುಕ್ತಿ, ಅಂತರ, ಸೂಕ್ಷ್ಮ ಇದು ಟ್ರಾನ್ಸಿಟ್. ಓಕೆ, ಇದು ಕರೆಕ್ಟ್ ಟ್ರಾನ್ಸಿಟ್ ಸಿಗ್ನಿಫಿಕೇಟರು. ನಿಮ್ಮ ಜಾತಕದಲ್ಲಿ ಇರೋವಂಥ ಗ್ರಹ ಇವಾಗ ಯಾವ ಒಂದು ನಕ್ಷತ್ರದಲ್ಲಿ ಸಬ್ಬಲ್ಲಿ ಹೋಗ್ತಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಲಗ್ನ ಕೊಟ್ಟಿರ್ತೀವಿ. ಎಕ್ಸ್ಟ್ರಾ 2ನೇ ಭಾವ ಹೇಗಿದೆ, ಲಗ್ನ ಅಂತಂದರೆ ನಮ್ಮ ಮೈಂಡ್. ಓಕೆನಾ, ನಮ್ಮ ಯೋಚನೆಗಳು, ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳು ಇರುತ್ತೆ. ಇವಾಗ ಯಾವ ಥರ ಟ್ರಾನ್ಸಿಟಲ್ಲಿ ಇವಾಗ ಯಾವ ಥರ ಇದೆ, ಇವಾಗ ನಮ್ಮ ಮೈಂಡ್ ಯಾವ ಥರ ಇದೆ, ಏನು ಯೋಚನೆ ಮಾಡ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. 2ನೇ ಭಾವ ಬಂದು ಇನ್ಕಮ್ ಬಗ್ಗೆ ತಿಳಿಸುತ್ತೆ. 7ನೇ ಭಾವ ಬಂದು ನಮ್ಮ ಪಾರ್ಟ್ನರ್ ಆಗಿರ್ಬೋದು, ಪಬ್ಲಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಎಲ್ಲ ಯಾವ ಥರ ಇದೆ, ವ್ಯಾಪಾರ ಮಾಡ್ತಿರ್ತೀರಾ, ಇದೆಲ್ಲದೂ ಕೂಡ ನೋಡೋಕ್ಕೆ 7ನೇ ಭಾವ ಬೇಕು. ಮತ್ತು ಚಂದ್ರ ಇವತ್ತಿನ ಮನಸ್ಥಿತಿನೂ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಕೂಡ ನಾವು ಚಂದ್ರನ ಕೂಡ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದೀವಿ. ನಿಮ್ಗೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಬಂದು ನಿಮಗೆ KP ಟ್ರಾನ್ಸಿಟ್ ಸಿಗ್ನಿಫಿಕೇಟರ್. KP ಟ್ರಾನ್ಸಿಟ್ ಸಿಗ್ನಿಫಿಕೇಟರಲ್ಲಿ ಕೂಡ ನಿಮಗೆ 9 ಗ್ರಹಗಳು ಕೂಡ ಟ್ರಾನ್ಸಿಟ್ ಅಂದರೆ ನಿಮ್ಮ ಜಾತಕದಲ್ಲಿರೋಂಥ ಗ್ರಹ ಇವಾಗ ಯಾವ ನಕ್ಷತ್ರದಲ್ಲಿ ಸಬ್ಬಲ್ಲಿ ಹೋಗ್ತಿದೆ ಅನ್ನೋದು ಕೂಡ ತಿಳಿಸುತ್ತೆ. ಅದೇ ಥರ ಭಾವನೂ ಕೂಡ ನಿಮಗೆ ಟ್ರಾನ್ಸಿಟ್ ಆಗೋ ಥರದನ್ನು ಆಪ್ಷನ್ ಇದರೊಳಗಿದೆ. ನೆಕ್ಸ್ಟ್ ಬರೋದು ಎಕ್ಸ್ಟೆಂಡ್ ಸಿಗ್ನಿಫಿಕೇಟರ್. ಎಕ್ಸ್ಟೆಂಡ್ ಸಿಗ್ನಿಫಿಕೇಟರಲ್ಲಿ ನಿಮಗೆ ಸಬ್ಲಾಡ್ ಏನು ಕಾಂಬಿನೇಷನ್ ತೊಗೊಂಡಿದೆ, ಸಬ್ಲಾಡ್ ಏನು ಕಾಂಬಿನೇಷನ್ ತೊಗೊಂಡಿದೆ, ಸ್ಟಾರ್ಲಾಡ್ ಏನು ತೊಗೊಂಡಿದೆ, ಲೊಕೇಟಿಂಗ್ ನೌಸ್ ಏನು ತೊಗೊಂಡಿದೆ, ಮತ್ತು ಓನ್ ಹೌಸ್ OH ಅಂತಂದರೆ ಓನ್ ಹೌಸ್ ಏನು ಕಾಂಬಿನೇಷನ್ ತೊಗೊಂಡಿದ್ದಾರಲ್ಲ ಡೀಟೇಲಾಗಿ ಇಲ್ಲಿ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಬರೋದು ಪ್ರೋಗ್ರೆಷನ್ ಚಾರ್ಟು ಅಂದರೆ ಇವಾಗ ಪ್ರೆಸೆಂಟಾಗಿ ನಿಮ್ಮ ಒಂದು ಜನ್ಮ ಲಗ್ನ ಯಾವುದು ಹೋಗ್ತಾ ಇದೆ, ಮತ್ತು ರಾಶಿ ಎಲ್ಲಿ ಹೋಗ್ತಿದೆ, ಚಂದ್ರ ಎಲ್ಲಿ ಹೋಗ್ತಿದೆ ಅನ್ನೋ ಡಿಪೆಂಡ್ ಆಗಿ ತಿಳಿಸ್ಕೊಡುತ್ತೆ.
ನೆಕ್ಸ್ಟ್ ಬರೋದು KP ಓಲ್ಡ್ ಸಿಗ್ನಿಫಿಕೇಟರು. KP ಓಲ್ಡ್ ಸಿಗ್ನಿಫಿಕೇಟರ್ ಯಾರೆಲ್ಲ ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಇದೆಲ್ಲದೂ ಕೂಡ ಹೆಲ್ಪ್ ಆಗುತ್ತೆ. ಭಾವಕ್ಕೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಇರೊಳಗಿದೆ. ಅದು ನೆಕ್ಸ್ಟ್ ಬರೋದು KP ನಾಡಿ ಸಿಗ್ನಿಫಿಕೇಟರ್. ಓಕೆನಾ, ನಾಡಿ ಸಿಗ್ನಿಫಿಕೇಟರ್ ಯಾರೆಲ್ಲ ಯೂಸ್ ಮಾಡ್ತೀರಾ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಬಂದು ಇದ್ರ ಜೊತೆಗೆ ನಾವು ಹೊಸ್ದಾಗಿ ಇನ್ನೊಂದು ಆ್ಯಡ್ ಮಾಡಿದ್ದೀವಿ, ಏನಪ್ಪ ಅಂದರೆ ಎಫೆಕ್ಟ್ ಲಿಂಕ್ಸು ಕೂಡ ಇದಕ್ಕೆ ಬರಬೇಕು ಅನ್ನೋ ಥರ ಆ್ಯಡ್ ಮಾಡಿದ್ದೀವಿ. ಅಲ್ಲಿರೋ ಅಷ್ಟು ಕಾಂಬಿನೇಷನ್ ಒಂದು ಜಾಗದಲ್ಲಿ ತೋರಿಸುತ್ತೆ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಇದಿಷ್ಟು ಬಂದು KPಗೆ ಸಂಬಂಧಪಟ್ಟಿದ್ದು. KPನಲ್ಲಿ ಇನ್ನೊಂದು ಸೀಕ್ರೆಟ್ ವಿಚಾರ ಇದೆ, ಇದರೊಳಗೆ ಕೂಡ ನಾವು ಪ್ರೊಡಕ್ಷನ್ಸನ್ನು ಆ್ಯಡ್ ಮಾಡಿದ್ದೀವಿ. ಇವಾಗ KP ಕಸ್ಪಲ್ ಸಿಗ್ನಿಫಿಕೇಟರ್ಸ್ಗೆ ಬರ್ತೀವಿ. ಇಲ್ಲಿ ಬಂದಾಗ ಇವಾಗ ಯಾರೋ ಒಬ್ಬ ವ್ಯಕ್ತಿ ಇವಾಗ ಏನೋ ಒಂದು ಪ್ರಶ್ನೆ ಕೇಳ್ತಾನೆ, ಲಗ್ನ ಭಾವಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಕೇಳ್ತಾರೆ. ಲಗ್ನ ಭಾವಕ್ಕೆ ಬಂದಿರೋಂಥ ಗ್ರಹದ ಮೇಲೆ ಪ್ರೊಡಕ್ಷನ್ಸ್ ಬರುತ್ತೆ. ಜಸ್ಟ್ ಈ ಗ್ರಹನ ಮುಟ್ಟಿದ ತಕ್ಷಣ ನಿಮಗೆ ಈ ರೀತಿ ಪಾಪಪ್ ಮೆಸೇಜ್ ಬರುತ್ತೆ. ಇಲ್ಲಿ 40% ಏನಕ್ಕೆ ಕೊಟ್ಟಿದ್ದೀವಿ ಅಂತಂದರೆ ಈ ಕ್ಲಾಸಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಭಾವಕ್ಕೆ ಬಂದು 40%, ಗ್ರಹಕ್ಕೆ ಬಂದು 40%, ಎರಡೂ ಸೇರಿದಾಗ 80% ಆಗುತ್ತೆ. ಆ ರೀತಿ ಈ ವಿಚಾರನ ನಿಮಗೆ ತರಗತಿಯಲ್ಲಿ ಬಂದಾಗ ನಿಮಗೆ ತೋರಿಸಿರ್ತೀವಿ, ತಿಳಿಸ್ಕೊಟ್ಟಿರ್ತೀವಿ ಅದ್ರ ಬಗ್ಗೆ ಏನು ಎತ್ತ ಅಂತೆಲ್ಲ. ಇಲ್ಲಿ ಕುಜ ಬಂದಾಗ ಕುಜನಿಗೆ ಸಂಬಂಧಪಟ್ಟಂಥ ಫಲಗಳು ಇದರೊಳಗೆ ಬರುತ್ತೆ. ಕುಜನಿಗೆ ಸಂಬಂಧಪಟ್ಟಂಥ ಕಾಂಬಿನೇಷನ್ ಏನೇನು ತೊಗೊಂಡಿದೆ ಎಫೆಕ್ಟ್ ಲಿಂಕ್ಸಲ್ಲಿ ಅದೆಲ್ಲದನ್ನು ಸೇರಿಸಿ ನಿಮಗೆ ಇಲ್ಲೊಂದು ಫೈನಲ್ ರಿಸಲ್ಟ್ ಅನ್ನೋದನ್ನು ಕೊಡುತ್ತೆ. ಅಂದರೆ ಅದು ಕೂತಂಥ ನಕ್ಷತ್ರ ಮತ್ತು ಸಬ್ಲಾಡ್ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ಇಲ್ಲಿ ನೋಡ್ಬೋದು. ಇಷ್ಟು ಮಾಹಿತಿಯಲ್ಲಿ ಇರುತ್ತೆ. ಓಕೆನಾ, CSL ಮಾರ್ಸ್ ಅಂತ ಇದೆ. ಓಕೆನಾ, 1ನೇ ಭಾವದ ಉಪ ಅಧಿಪತಿಯಾಗಿ ಮಂಗಳನು ಧೈರ್ಯ, ತಾಂತ್ರಿಕ ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ನೀಡುತ್ತಾನೆ ಅಂತ. ಓಕೆನಾ, ಈ ರೀತಿ ವಿಚಾರಗಳನ್ನು ತಿಳಿಸ್ಕೊಡುತ್ತೆ. ಅವಾಗ ನಿಮಗೆ ಏನಾಗುತ್ತೆ, ಇದನ್ನು ನೋಡಿದ ತಕ್ಷಣ ನಿಮ್ಗೆ ಇನ್ನೂ ತಲೆಯಲ್ಲಿ ಐಡಿಯಾಗಳು ಬರುತ್ತೆ. ಓಕೆನಾ, ಆ ಕಾರಕದ ಮೇಲೆ ಇನ್ನೂ ಐಡಿಯಾಗಳು ಬರುತ್ತೆ. ಐಡಿಯಾದ ಮೇಲೆ ಇನ್ನೂ ಬಿಲ್ಡ್ ಮಾಡ್ತೀರಾ, ಇನ್ನೂ ಚೆನ್ನಾಗಿ ಪ್ರೊಡಕ್ಷನ್ಸ್ನ ಮಾಡ್ತೀರಾ. ಓಕೆ, ಇರೋ ಇನ್ನೂ ಕಾರಕಗಳು ಆ್ಯಡ್ ಆಗುತ್ತೆ, ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ಆ್ಯಡ್ ಮಾಡ್ತೀವಿ. ಇನ್ನೂ ಮುಂದೆ ಫೀಚರ್ ಬರ್ತಾ ಸಿಕ್ಕಾಪಟ್ಟೆ ಇರೋ ಫೀಚರ್ಸ್ಗಳು ಆ್ಯಡ್ ಬರ್ತಾ ಇರುತ್ತೆ. ನಿಮಗೆ ಇನ್ನೂ ಬೇಕಾಗುತ್ತೆ. ಓಕೆನಾ, ಅಷ್ಟು ವಿಚಾರಗಳು ಇರೋರಿಗೆ ಬರುತ್ತೆ. ಇದೇ ಥರನೇ ಅದ್ರ ಕೂತಂಥ ನಕ್ಷತ್ರ ಯಾವ ರೀತಿ ಫಲ ಕೊಡುತ್ತೆ, ಸಬ್ಲಾಡ್ ಯಾವ ಥರ ಫಲ ಕೊಡುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲೇ ತೋರಿಸ್ಕೊಡುತ್ತೆ. ಓಕೆನಾ, ಇದು ಜಸ್ಟ್ ಗ್ರಹಣ ಮುಟ್ಟಿದ ತಕ್ಷಣ ನಿಮಗೆ ತಿಳಿಸ್ಕೊಡುತ್ತೆ. ಓಕೆನಾ, ಇವಾಗ ಎಫೆಕ್ಟ್ ಲಿಂಕ್ಸಲ್ಲಿ ಇರುವಂಥ ಕಾಂಬಿನೇಷನ್ ಇದೆಲ್ಲ ನಮ್ಮ KP ಸ್ಟೂಡೆಂಟಿಗೆ ಅರ್ಥ ಆಗುತ್ತೆ. ನನ್ನ ಹತ್ರ ಕಲ್ತಿರೋ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ, ಅಥವಾ KP ಕಲ್ತಿರೋ ಅಡ್ವಾನ್ಸ್ ಲೆವೆಲ್ KP ಕಲ್ತಿರೋ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರ ಅರ್ಥ ಆಗುತ್ತೆ. ಇದು ಯಾವ ರೀತಿ ನೋಡಬೇಕು ಏನು ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಎಫೆಕ್ಟ್ ಲಿಂಕ್ಸಲ್ಲಿ ಬಂದಾಗ ಇಲ್ಲಿರುವಂಥ ಕಾಂಬಿನೇಷನ್ಗಳನ್ನ ಮುಟ್ಟಿದ್ರೆ ಸಾಕು, ಅದಕ್ಕೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಬರುತ್ತೆ. ಇದು ಎಫೆಕ್ಟ್ ಲಿಂಕ್ಸಲ್ಲಿ ಬಂದರೆ ಅದರಲ್ಲೂ 1ನೇ ಭಾವಕ್ಕೆ ಬಂದರೆ ಯಾವ ಥರ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದು. ಇವಾಗ ಜಸ್ಟ್ ನಾನು ಇವಾಗ ನಿಮಗೆ ಭಾವ 1 ವಿಶ್ಲೇಷಣೆ, ಇದಕ್ಕೆ ಬಂದು ಭಾವ 3 ಲಿಂಕ್ ಕನೆಕ್ಟ್ ಆಗಿದೆ. ಓಕೆನಾ, 3ನೇ ಭಾವ 1ನೇ ಭಾವಕ್ಕೆ ಕನೆಕ್ಟಿವಿಟಿ ಆದರೆ ಯಾವ ಥರ ಇರುತ್ತೆ ಅವ್ರ ವ್ಯಕ್ತಿತ್ವ ಆಗಿರ್ಬೋದು ಅನ್ನೋದು ಇದರೊಳಗೆ ಕೊಡುತ್ತೆ. ಓಕೆನಾ, ಇಲ್ಲಿ ಬರ್ಬೋದು, ಇಲ್ಲಿ ಧೈರ್ಯಶಾಲಿ ಅನ್ನೋದು ಬರುತ್ತೆ. ಯಾಕಂದರೆ ಕುಜ ಕನೆಕ್ಟಿವಿಟಿ ಆಗಿ 3ನೇ ಭಾವಕ್ಕೆ ಕನೆಕ್ಟಿವಿಟಿ ಆಗಿರೋದ್ರಿಂದ ಅವರಿಗೆ ಈ ರೀತಿ ವಿಚಾರಗಳು ಬರುತ್ತೆ. ಓಕೆನಾ, ಈ ರೀತಿ ಮತ್ತು ಭಾವಕಾರಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಇದರೊಳಗೆ ನಿಮಗೆ ತಿಳಿಸ್ಕೊಡುತ್ತೆ. ಅದೇ ರೀತಿ ನೀವು 5ನೇದು ಏನಾರು ಮುಟ್ಟಿದ್ರೆ 5ನೇ ಭಾವಕ್ಕೆ ಸಂಬಂಧಪಟ್ಟಿದ್ದು ಕೂಡ ಬರುತ್ತೆ. ಓಕೆನಾ, ಪ್ರತಿಯೊಂದು ಭಾವಗಳನ್ನು ಮುಟ್ಟಿದ್ರು ಕೂಡ ನಿಮಗೆ ಅದಕ್ಕೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ಗಳು ಇದರೊಳಗೆ ಬರುತ್ತೆ. ನಿಮಗೆ ಇಲ್ಲಿ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್ ಮಾಡ್ಕೋಬೋದು, ಕನ್ನಡ ಬೇಕು ಅಂದರೆ ಕನ್ನಡ ಮಾಡ್ಕೋಬೋದು. ಓಕೆನಾ, ಇನ್ನೂ ಈಸಿ ಆಗಿಬಿಡುತ್ತೆ ನಿಮಗೆ. ಇಂಗ್ಲೀಷ್ ಕೆಲವರಿಗೆ ಕನ್ನಡ ಅರ್ಥ ಆಗೋಲ್ಲ, ಕೆಲವೊಂದು ಪದಗಳು ಕನ್ನಡದಲ್ಲಿ ಅರ್ಥ ಆಗೋಲ್ಲ ಅಂದಾಗ ಇಂಗ್ಲೀಷಲ್ಲಿ ಮಾಡ್ಕೊಂಡು ಅವ್ರಿಗೆ ಹೇಳ್ಬೋದು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಕನ್ನಡ ಇಂಗ್ಲೀಷ್ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಮಾತಾಡೋದ್ರಿಂದ ನಿಮಗೆ ಅದು ತುಂಬ ಈಸಿ ಆಗುತ್ತೆ. ಈ ರೀತಿ ಒಂದು ಫೀಚರ್ನ ಕೊಟ್ಟಿದ್ದೀನಿ. ಇದುವರೆಗೂ ಯಾರೂ ಕೂಡ ಕೊಟ್ಟಿಲ್ಲ ಆ ಥರ ಒಂದು ವಿಚಾರನ ಇದರೊಳಗೆ ನಾನು ಆ್ಯಡ್ ಮಾಡಿದ್ದೀನಿ. ಇದೇ ಮೊದಲನೇ ಆ್ಯಪಲ್ಲಿ ಈ ಥರ ಬಂದಿರೋದು. ಇದಕ್ಕಿಂತ ನಾನು ತಾರಾಬಲದಲ್ಲಿ ಇದೇ ಥರ ಫೀಚರನ್ನು ಕೂಡ ಮಾಡಿದ್ದೆ. ತಾರಾಬಲ ಆ್ಯಪ್ ಬರುತ್ತೆ, ನಮ್ಮ ಪ್ಲೇಸ್ಟೋರ್ಲ್ಲೂ ಕೂಡ ಸಿಗುತ್ತೆ. ಇದೇ ಆ್ಯಪಲ್ಲೂ ತಾರಾಬಲ ಸೆಕ್ಷನು ಕೂಡ ಕೊಟ್ಟಿದ್ದೀನಿ. ಅವರಲ್ಲೂ ಕೂಡ ನಕ್ಷತ್ರನ ನಾವು ಲ್ಯಾಂಪ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಥ ಕಾರಕಗಳು ಡೀಟೇಲ್ಸ್ಗಳು ನೀಟಾಗಿ ಬರುತ್ತೆ. ಓಕೆ, ಅದೆಲ್ಲ ತಾರಾಬಲ ತರಗತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಬರೀ ಲಗ್ನ ಭಾವಕ್ಕಲ್ಲ, ನೀವು ಇಲ್ಲಿ ಯಾವುದೇ ಭಾವಕ್ಕೆ ಮುಟ್ಟಿ ನಿಮಗೆ ಫಲ ಜ್ಯೋತಿಷ್ಯ ಬರುತ್ತೆ. ಓಕೆ, ಪ್ರೊಡಕ್ಷನ್ಸ್ ಬರುತ್ತೆ. ಇವಾಗ 10ನೇ ಭಾವಕ್ಕೆ ಶನಿ ಬಂದಿದೆ, ಇಲ್ಲಿ ಬಂದಾಗ ಯಾವ ರೀತಿ ಫಲ, ಓಕೆನಾ, ಶನಿ ಇಲ್ಲಿ ಬಂದಾಗ ಯಾವ ರೀತಿ ಫಲ ಕೊಡುತ್ತೆ ನಿಮಗೆ ಅನ್ನೋ ಡೀಟೇಲ್ಸ್ಗಳು ಇರಲಿರುತ್ತೆ. ಇದೆಲ್ಲ ನೀಟಾಗಿ ನೋಡ್ಕೊಬನ್ನಿ, ನೀಟಾಗಿ ಓದ್ಕೊಬನ್ನಿ, ಡೀಟೇಲಾಗಿ ನಿಮಗೆ ಸಿಗುತ್ತೆ, ವಿಚಾರಗಳು ಸಿಗುತ್ತೆ. ಓಕೆನಾ, ಅಷ್ಟು ವಿಚಾರಗಳನ್ನು ಇದರೊಳಗೆ ಆ್ಯಡ್ ಮಾಡಿದ್ದೀವಿ. ನಿಮಗಿದು ಒಂದು ದಿವಸ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲ ಪ್ರೊಡಕ್ಷನ್ಸ್ಗಳನ್ನು ನೀವು ಮಾಡ್ಬೋದು. ಆ ಥರ ಒಂದು ಡೀಟೇಲಿಂಗ್ ವಿಚಾರಗಳು ಕೊಟ್ಟಿದ್ದೀವಿ. ಓಕೆನಾ, ಇಲ್ಲಿರುವಂಥ ಎಫೆಕ್ಟ್ ಲಿಂಕ್ಸ್ ಮುಟ್ಟಿದ್ರು ಕೂಡ ನಿಮಗೆ ಡೀಟೇಲ್ ಬರೋದು. ಓಕೆನಾ, ಇವಾಗ 8ನೇ ಭಾವ ಕ್ಲಿಕ್ ಮಾಡಿದ್ದೀನಿ.
ಇವಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರೊಡಕ್ಷನ್ಸ್ ಬರ್ತಾ ಇದೆ. ಓಕೆನಾ, ಈ ರೀತಿ ವಿಚಾರಗಳು. ಇವಾಗ ನಾನು ಕನ್ನಡ ಸ್ವಲ್ಪ ಗೊತ್ತಾಗ್ತಿಲ್ಲ ಅಂತಂದರೆ ನಾನು ಇಂಗ್ಲೀಷಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇಂಗ್ಲೀಷಿಗೆ ಸಂಬಂಧಪಟ್ಟಿದ್ದು ಬಂದ್ಬಿಡುತ್ತೆ. ಓಕೆನಾ, ಈ ರೀತಿ ವಿಚಾರಗಳು ಈ ಆ್ಯಪಲ್ಲಿ ಸಿಗುತ್ತೆ. ಇದ್ರೊಳಗೆ ಇನ್ನೂ ಡೆವಲಪ್ಮೆಂಟ್ ಮಾಡ್ತೀವಿ, ಇನ್ನೂ ಕಾರ್ಯಕ್ರಮ ಡೆವಲಪ್ ಮಾಡೋದಿದೆ, ಇನ್ನೂ ಚೆನ್ನಾಗಿ ಬರೋ ಥರ ಮಾಡೋದಿದೆ, ಇನ್ನೂ ಬೇರೆ ಬೇರೆ ಥರ ಮಾಡ್ತೀವಿ. ಮುಂದೆ 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 ನಿಮಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಅಪ್ಡೇಟಿಗೆ ಯಾವುದೇ ಥರದ ಚಾರ್ಜಸ್ಗಳು ಇರೋಲ್ಲ. ಇಷ್ಟೆಲ್ಲ ಬಂದು KPಗೆ ಸಂಬಂಧಪಟ್ಟಿದ್ದ ವಿಚಾರ ಆಗಿರುತ್ತೆ. ಇದಿಷ್ಟೇ ಅಲ್ಲದಲೆ ನಿಮಗೆ ಈ ಪ್ರೋಗ್ರೆಷನ್ ಚಾರ್ಟು, ಓಲ್ಡ್ KP ಸಿಗ್ನಿಫಿಕೇಟರು, KP ನಾಡಿ ಸಿಗ್ನಿಫಿಕೇಟರು, ಇದಾದ ನಂತರ ಇನ್ನೊಂದು ವಿಚಾರ ಇದೆ. ಓಕೆನಾ, ಇದರೊಳಗೆ ನಾವು ಪುಷ್ಕರ ಭಾಗ ಅನ್ನೋ ವಿಚಾರನೂ ಕೂಡ ಕೊಟ್ಟಿದ್ದೀವಿ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಬಂದು ಪುಷ್ಕರಾಂಶ ಜಾಗದಲ್ಲಿ ಕುತ್ಕೊಂಡಿದೆ, ಆ ಒಂದು ಡಿಗ್ರಿಯಲ್ಲಿ ಕುತ್ಕೊಂಡಿದೆ, ಆ ಒಂದು ಭಾಗದಲ್ಲಿ ಕುತ್ಕೊಂಡಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾವ ಗ್ರಹ ಅನ್ನೋದು ನೋಡ್ಕೊಳ್ಳಿ. ಅದು ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಮಾಡುತ್ತೆ. ಓಕೆನಾ, ಅದಕ್ಕೋಸ್ಕರನೇ ಅದನ್ನು ಕೊಟ್ಟಿದ್ದಾರೆ ಪರಾಶರದವರು. ಓಕೆನಾ, ಇಲ್ಲಿ ಬಂದು ಪ್ಲಾನೆಟರಿ ನಿಮಗೆ ರಿಲೇಷನ್ಶಿಪ್ಪನ್ನು ಕೊಟ್ಟಿದ್ದೀವಿ. ಓಕೆನಾ, ಇದು ಕೂಡ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದು ನಿಮಗೆ ನವತಾರ ಚಕ್ರನೂ ಇದೆ, ಮತ್ತು ನಿಮಗೆ ಇಲ್ಲಿ ಷಡ್ಬಲ ಇದೆ, ನಿಮಗೆ ಅಷ್ಟಕ ವರ್ಗ ಇದೆ, ಇದರೊಳಗೆ ಭಿನ್ನಾಷ್ಟಕ ವರ್ಗನೂ ಕೂಡ ಇದರೊಳಗಿದೆ. ಮತ್ತು ವೇದಿಕ್ ಚಾರ್ಟ್ ಅಂದರೆ ವೇದಿಕ್ ಟ್ರಾನ್ಸಿಟ್ ಬರುತ್ತೆ ಇದರೊಳಗೆ. ವೇದಿಕ್ ಟ್ರಾನ್ಸಿಟ್ ಕೂಡ ನೀವು ಇಲ್ಲಿ ನೋಡ್ಬೋದು. ಮತ್ತು ರೆಮಿಡೀಸು ಕೂಡ ಇದರೊಳಗೆ ಇದೆ. ಎಲ್ಲ ಥರದ ರೆಮಿಡೀಸ್ಗಳನ್ನ ಆಲ್ಮೋಸ್ಟ್ ಇದರೊಳಗೆ ಆ್ಯಡ್ ಮಾಡಿದ್ದೀವಿ. ಅಂದರೆ ಇದರೊಳಗೆ ಇನ್ನೂ ಬರುತ್ತೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಸರ್ಪ್ರೈಸ್ ಆದಂಥ ವೀಡಿಯೋಗಳೆಲ್ಲ ಇದೆ. ಆ ವಿಡಿಯೋಗಳೆಲ್ಲದನ್ನು ನೋಡಿ ನಿಮಗೆ ಇನ್ನೂ ವಿಚಾರಗಳು ತಿಳಿಯುತ್ತೆ. ಇದು ಜಸ್ಟ್ ನಿಮಗೆ ಇಷ್ಟು ಗಂಟೆ ಹೇಳಿ KP ಅಷ್ಟು ಮುಗಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪುಷ್ಕರಾಂಶ, ಪ್ಲಾನೆಟರಿ ರಿಲೇಷನ್ಶಿಪ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.